ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಈ ನಂಬರೇ ನೋಡ್ತಾ ಇದ್ದೀರಾ. ಈ ನಂಬರ್ ಬಂದುಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ ಬಂದುಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ. ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ. ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ. ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರ್ಗೆ ಸೆಂಡ್ ಮಾಡಿ, ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು 10 ನಂಬರ್ ಕೊಟ್ಟಿರ್ತೇನೆ. ಅದೇ ಓನರ್ ನಂಬರ್ ಆಗಿರುತ್ತದೆ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದರೆ ಕೇಳೋಣ ಬನ್ನಿ. ಹಲೋ ಸರ್. ಹಲೋ ಸರ್, ಅದು ಟ್ರ್ಯಾಕ್ಟರ್ ಐತಲ್ಲ ಸೇಲಿಗೆ ಐತೇನ್ರಿ? ಹಾಂ ಸರ್. ನ್ಯೂ ಹೋಲಂಡ್ ಅಲ್ಲ ಟ್ರ್ಯಾಕ್ಟರ್ ಅದು? ಹಾಂ, ನ್ಯೂ ಹಾಲೆಂಡ್ ಸರ್. ಯಾವ್ದು ರೀ ಅದು ನ್ಯೂ ಹೋಲಂಡ್? 50 5500 ರೀ. 5500 ಏನ್ರಿ? ಹಾಂ ರೀ. ಎಷ್ಟನೇ ಮಾಡಲ್ ರೀ? 2016 ಎಂಡ್ ಐತ್ರಿ ಸರ್ ಅದು. 2016 ಮಾಡಲ್ಲ? 16 ಎಂಡ್ ರೀ. ಅಂದ್ರೆ 16 ಏನ್ರಿ? ಹಾಂ, ಎಂಡ್ ಐತ್ರಿ. ಓಕೆ. ಎಷ್ಟನೇ ಓನರ್ ನೀವು? ನಾವು ಮೂರನೇದು ರೀ. ಮೂರನೇ ಓನರ್ ನೀವು? ಹಾಂ. ಈಗ ತೊಗೊಳೋರು 4ನೇ ಓನರ್ ಏನ್ರಿ? ಹಾಂ ರೀ. ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಐತೇನ್ರಿ? ಇನ್ಸೂರೆನ್ಸ್ ಅಷ್ಟೇ ಈಗ ಒಂದು ತಿಂಗಳ ಹತ್ರ ಡ್ಯೂ ಆಗಿರಿ. ಹೌದ್ರಿ. ತುಂಬಿಸ್ಬೇಕು. ಓಕೆ ಓಕೆ. ಎಷ್ಟು HP ರೀ ಗಾಡಿ ಇದೆ? 55 HP ಸರ್. ಹಲೋ, 55 HP ರೀ? 55 HP ಸರ್. ಈಗ ಟ್ರ್ಯಾಕ್ಟರ್ ಒಂದು ಕೊಡತ್ತೀರಿ ಮತ್ತೇನು ಕೊಡತ್ತೀರಿ? ಇಂಜನ್ ಒಂದು ರೀ. ಅದ್ರ ಸಂಗಡ ಪಲ್ಟಿ ಒಂದು ಐತ್ರಿ. ಪಲ್ಟಿನೂ ಬೇಕಂದ್ರೆ ಕೊಡ್ತೀವಿ ರೀ ಅವ್ರು ಬಂದ್ರೆ. ಪಾರ್ಟಿದು ಹೇಳ್ತೀರೇನು ಅದು ಸಪ್ರೇಟ್ ಆಮೇಲೆ ಹೇಳ್ತೀರಿ ನಾವು? ಪಲ್ಟಿ ಆಮೇಲೆ ಸೆಪ್ರೇಟ್ ಅವ್ರಿಗೆ ಆಮೇಲೆ ಬೇಕಂದ್ರೆ ಅದು ಮಾತಾಡಕ್ಕೆ ಬರ್ತೈತ್ರಿ. ಹೌದಾ? ಓಕೆ ಓಕೆ. ಲೋನ್ಗೆ ಏನಿಲ್ಲಲ್ಲ ಅದ್ರ ಮೇಲೆ ಎಲ್ಲ ಕ್ಲಿಯರ್? ಲೋನ್ ಅದು ಏನಿಲ್ಲ ಸರ್. ಲೋನ್ ಅದು ಏನೂ ಇಲ್ಲ ರೀ. ಹೌದಾ? ಹೌದು ರೀ. ಓಕೆ ಓಕೆ. ಗಾಡಿ ಟೈರ್ ಕಂಡೀಷನ್ ಹೆಂಗದಾವ? ಟಯರ ರಿಮೋಡ್ ಅದು ಇದಾವೆ ರೀ. ಹಿಂದಿನ ಅಷ್ಟೇ. ಹಾಂ ಹಾಂ. ಮುಂದಿನ ಎರಡು ರಿಮೋಡ್ ಮಾಡಿಸ್ಬೇಕು ಸರ್. ಮುಂದಿನ ಎರಡು ರಿಮೋಟ್ ಅದಾನ್ರಿ? ರಿಮೋಡ್ ಮಾಡಿಸ್ಬೇಕ್ರಿ ಸರ್. ಇನ್ನು ಈ ಕೇಸಿಂಗ್ ಇದ್ದು ರೀ ಅವ. ಹಾಂ ಹಾಂ ಹಾಂ. ಅವು ರಿಮೋಡ್ ಮಾಡಿಸ್ಬೇಕು ಈಗ. ಓಕೆ ಓಕೆ ಓಕೆ. ಇಂಜಿನ್ ಎಲ್ಲ ಚಲೋ ಐತಲ್ಲ ಕಂಡೀಷನ್ ಗಾಡಿ? ಇಂಜನ್ ಕಂಡೀಷನ್ ಐತ್ರಿ. ಫುಲ್ ಕಂಡೀಷನ್ ಐತ್ರಿ ಅದನ್ನ. ಹೌದ್ರಿ? ಹ್ಞೂ ಹ್ಞೂ. ಎಲ್ಲಿ ಬರುತ್ತೆ ಲೊಕೇಶನ್ ನಿಮ್ದು? ಚಿಕ್ಕೋಡಿ ಸರ್. ಚಿಕ್ಕೋಡಿಯಿಂದ ನಾಗರಾಳ ಅಂತ ರೀ. ಚಿಕ್ಕೋಡಿಯಿಂದ? ಚಿಕ್ಕೋಡಿಯಿಂದ ಒಂದು 5-6 ಕಿಲೋಮೀಟ್ರ್ ಬರ್ಬೇಕು ರೀ ಕಡೆ ನಾಗರಾಳ. 5-6 ಕಿಲೋಮೀಟ್ರ್ ಬರ್ಬೇಕೇನು ರೀ? ಹಾಂ ರೀ. ಓಕೆ. ಎಷ್ಟು ದಿವಸ ಆಯ್ತು ನೀವು ಗಾಡಿ ತೊಗೊಂಡಿದ್ನ? ನಾವು ತೊಗೊಂಡು ಸರ ಈಗ 2-2.5 ವರ್ಷ ಆತಲ್ಲ ರೀ. 2-2.5 ವರ್ಷ ಆತೇನು ರೀ? ಹಾಂ. ಮತ್ತೆ ಕೊಡತ್ತಲ್ಲ ಯಾಕ್ರಿ? ಕೊಟ್ಟು ಅಂದ್ರೆ ಹೆಂಗೆ ರೀ, ಸನತ್ ತರೋದ ವಿಚಾರ ನಡೆದೈತೆ ರೀ. ಹೌದ್ರಿ. ಕೆಲಸ ಅಷ್ಟು ಇಲ್ಲ ರೀ. ಹ್ಞೂ ಹ್ಞೂ ಹ್ಞೂ. ಸನತ್ ತಂದು ಮನೆ ಪೂರ್ತಿ ಆ ಕಡೆ ಈ ಕಡೆ ಮಾಡ್ಬೇಕಂತ ಕೊಡಕ್ಕೆ. ಓಕೆ ಓಕೆ ಓಕೆ. ಮತ್ತೆ ಈಗ ಎಷ್ಟು ಹೇಳ್ತೀರಿ ಪ್ರೈಸ್? ಈಗ 5.5 ಹೇಳಿವ್ರಿ. 5,50,000. ಹಾಂ. 2000 ಎಷ್ಟು ಮಾಡಲ್ ಅಂದ್ರಿ? 16 ಎಂಡ್ ಐತೆ ನೋಡ್ರಿ. 16 ಎಂಟು ಐತ್ರಿ. 5 ಲಕ್ಷ ಹೇಳ್ತೀರಿ? ಹಾಂ. ನ್ಯೂ ಹೋಲಂಡ್ ಅಲ್ರಿ ಇದು? ನ್ಯೂ ಹಾಲೆಂಡ್ ರೀ. ಓಕೆ ಓಕೆ ಓಕೆ. ಒಂದು ಫೈನಲ್ ಎಲ್ಲಿ ಮಟ್ಟ ಬಂದು ಕೊಡ್ತೀರಿ? ಫೈನಲ್ 5 ಮ್ಯಾಗ ಏನ್ರಿ ಆಗ್ತೈತೆ ನೋಡ್ರಿ ಸರ್. ಹೌದ್ರಿ? ಹ್ಞೂ. ಸರಿ ಆಯ್ತು. ಎಲ್ಲಿಂದ ಲೊಕೇಶನ್ ನೀವು? ಹಾಂ ರೀ ಸರ್. ಲೊಕೇಶನ್ ಎಲ್ಲಿ ಹೇಳಿದ್ರಿ? ಯಾವ ಊರು ಅಂದ್ರಿ? ಚಿಕ್ಕೋಡಿ ತಾಲೂಕ ರೀ. ಚಿಕ್ಕೋಡಿ ತಾಲೂಕು? ಮತ್ತು ನಾಗರಾಳ ರೀ. ನಾಗರಾಳ ಅಂತ ಬರುತ್ತೇನ್ರಿ? ಹಾಂ ರೀ, ನಾಗರಾಳ ಅಂತ ಬರುತ್ತೆ. ಸರಿ ಆಯ್ತು. ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಓಕೆ ಸರ್. ನಮ್ಮ ಚಾನಲ್ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ರಿ. ಆಯ್ತು ರೀ. ಓಕೆ ಆಯ್ತು. ನಮಸ್ಕಾರ. ಓಕೆ ಓಕೆ.